ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ದಿಢೀರ್ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಯಾರಿಗೂ ಗೊತ್ತೇ ಇರಲಿಲ್ಲ ಹೋಗಬೇಕು ಅಂತ. ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೇಲಿದ್ದೆ. ಸೊ ಸಡನ್ನಾಗಿ ಶುಭನ್ ಕಾಲ್ ಬಂತು, ಬಾ ಮನೆಗೆ ಅಂತ. ಸೊ ನಾನು ರಜಾ ಇತ್ತಲ್ಲ, ಹೋಗಿ ಬರೋಣ ಅಂತ ಹೋದ್ವಿ. ಅದು ನೋಡಿದ್ರೆ ಅವಳ ಪ್ಲ್ಯಾನೇ ಬೇರೆ ಏನೋ ಇತ್ತು. ಹೋಗಿದ ತಕ್ಷಣ ಉಲ್ಲಾಸು ಚೀಕು ಅಂತ ಫುಲ್ಲು ಖುಷಿ. ಚೀಕು ಅಂತೂ ಅಲ್ಲಿರೋ ಆಟ ಸಾಮಾನೆಲ್ಲ ತೊಗೊಂಡು ಆಟ ಆಡಿ, ದೈವಿಕ ಹತ್ರ ಬರೀ ಕಾರು ಟಾಯ್ಸ್ ಇತ್ತಲ್ಲ, ಸೊ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಸೊ ಹೋಗಿದ ತಕ್ಷಣ ಗೀ ರೈಸು, ಚಾಪ್ಸು, ಹಾಗೆ ಹೆಗ್ ಬಿರಿಯಾನಿ ಮಾಡಿದ್ರು. ಹೆಗ್ ಬಿರಿಯಾನಿ ನಾನು ತಿನ್ನಲ್ಲ, ಅದಕ್ಕೋಸ್ಕರ ಗೀ ರೈಸು, ಚಾಪ್ಸು ಮತ್ತು ಸೌತೆಕಾಯಿ ಹಾಕ್ಕೊಟ್ಲು. ತಿನ್ಕೊಂಡು ಕೂತಿದ್ವಿ. ಉಲ್ಲಾಸು ಹೆಗ್ ಬಿರಿಯಾನಿ ಟೇಸ್ಟ್ ಮಾಡ್ತಾಯಿದ್ದ. ಸೊ ಎಗ್ ಬಿರಿಯಾನಿ ಸ್ವಲ್ಪ, ಗೀ ರೈಸ್ ಸ್ವಲ್ಪ ಹಾಕ್ಕೊಂಡು ತಿಂದ. ಸೊ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಚೀಕು ಅಂತೂ ಆಟ ಆಡ್ತಾಯಿದ್ದ ಅಂತಲೇ ಹೇಳ್ಬೋದು. ಇನ್ನು ಊಟ ಎಲ್ಲ ಆದಮೇಲೆ ಪಾಪುದು ನಾಮಕರಣದ ಫೋಟೋ, ಹಾಗೆ ಏನದು ಬರ್ತ್ಡೇ ಫೋಟೋ ಎಲ್ಲ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನೋಡಿ, ಇದು ನಾನು, ಉಲ್ಲಾಸು, ಚೀಕು, ರಾಘು, ಸೊ ಶುಭ ಅವ್ರ ಹಸ್ಬೆಂಡು, ದೈವಿಕು ಎಲ್ಲ ಇದ್ವಿ. ಇದು ನಮ್ಮಿಬ್ಬರು ನಾದಿನಿದಿರು, ಕೃಷ್ಣ, ಬಾಲು. ಸೊ ಅವರು ಸಹ ಬಂದಿದ್ದರು. ಇನ್ನು ನಮ್ಮ ಅಕ್ಕ, ಅಮ್ಮ, ಚಿನ್ನು, ನಮ್ಮ ಭಾವ ಅವರು ಸಹ ಬಂದಿದ್ದರು. ಕ್ಲೋಸ್ ಫ್ರೆಂಡ್ ಅಲ್ವಾ, ಸೊ ಇಡೀ ಫ್ಯಾಮಿಲಿ ಫೋಟೋ ಇದು. ಸೊ ಎಲ್ರಿಗೂ ಸಹ ಈ ಫೋಟೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಅದಾದಮೇಲೆ ಈ ಕಡೆ ನಮ್ಮ ಫ್ರೆಂಡ್ಸ್ ಗ್ರೂಪ್ದು ಆಂಟಿ, ಆಮೇಲೆ ಸುಬ್ಬಿ ಅಂತ. ಸೊ ಎಲ್ಲರೂ ಸಹ ಫೋಟೋ ಹಿಡಿಸ್ಕೊಂಡಿರೋದು ಮೆಮೊರೀಸು ತುಂಬಾ ಚೆನ್ನಾಗಿತ್ತು. ನೋಡಿ ಖುಷಿ ಪಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ಇವಳು ನನ್ನ ಮತ್ತೊಬ್ಬಳು ಫ್ರೆಂಡು ಕವಿತಾ ಅಂತ. ಶುಭಗೂ ಇವಳಿಗೂ 1 ವರ್ಷ ಡಿಫ್ರೆನ್ಸು. ಫಸ್ಟ್ ಕವಿತಾ ಸಿಕ್ಕಿದ್ದು, ಆಮೇಲೆ ಶುಭ ಸಿಕ್ಕಿದ್ದು. ಸೊ ಹಾಗೆ ಆಲ್ಬಮ್ನ ನೋಡಿಕೊಂಡು ಖುಷಿ ಪಡ್ಕೊಂಡಿದ್ವಿ. ಎಲ್ಲ ಕಡೆ ಹೀಗಿದ್ವಿ ನೋಡಿ, ಸಣ್ಣ ಇದ್ವಿ ನೋಡಿ, ಹೇಗಿದ್ವಿ, 3 ವರ್ಷದಲ್ಲಿ ಎಷ್ಟು ಚೇಂಜಸ್ ಆಗೋಗಿದೆ ನೋಡು ಅಂತ ಮಾತಾಡಿಕೊಂಡು ಕೂತಿದ್ವಿ ಅಂತಲೇ ಹೇಳ್ಬೋದು. ಸೊ ಮೆಮೊರೀಸ್ ಹಾಗೆ ಈ ಥರ ಏನಾದರೂ ಒಂದು ಫೋಟೋ ಆಲ್ಬಮ್ಸ್ ಏನಾದರೂ ಇದ್ದರೆ ರೀಕಾಲ್ ಮಾಡ್ಬೋದಲ್ವ. ಸೊ ನಾಮಕರಣದ ಫೋಟೋ ಆದಮೇಲೆ ಇದು ಬರ್ತ್ಡೇ ಫೋಟೋ, ದೈವಿಕದು ಫಸ್ಟ್ ಇಯರ್ ಬರ್ತಾರೆ. ಅದರಲ್ಲಿ ನಾನು, ನಮ್ಮ ಅಕ್ಕ, ನಮ್ಮಮ್ಮ, ಉಲ್ಲಾಸು ನೋಡಿ ಎಷ್ಟು ಚಿಕ್ಕ ಹುಡುಗ. ಆಗ 3 years ಬ್ಯಾಕ್ ಅಂತ ಹೇಳಿದ್ರೆ ತುಂಬ ಚಿಕ್ಕ ಹುಡುಗನ ಥರ ಕಾಣ್ತಾ ಇದ್ದ. ಬಟ್ ಚೆನ್ನಾಗಿತ್ತು. ಒಂದು ಮೆಮೊರಿ ಫೋಟೋಗಳ ಬಗ್ಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಆರಾಮಾಗಿ ಎಂತಾರೆ ಪೀಸ್ಫುಲ್ಲಾಗಿ ಆ ಒಂದು ಫೋಟೋಗಳನ್ನ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ, ದೈವಿಕ ನನ್ನ ಹತ್ರ ಇದ್ದ, ಚೀಕು ಶುಭನ ಹತ್ರ ಇದ್ದ. ಸೊ ಹಾಗೆ ಕ್ಯಾಶುಲಾಗಿ ಎಲ್ಲ ಮಾತಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಅಲ್ವಾ. ಆವಾಗ ಹಾಗೆ ಹೀಗೆ ಅಂದ್ಕೊಂಡು ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ತಿದ್ದಾರೆ, ನಾವು ಬೇಗ ಎಷ್ಟು ಬೇಗ ಟೈಮ್ ಫ್ಲೈ ಆಗ್ತಿದೆ ಅಲ್ವಾ ಅಂತ ಮಾತಾಡ್ಕೊಂಡು ಕೂತಿದ್ವಿ. ಸೊ ಇದೆಲ್ಲ ಆದಮೇಲೆ ಕೇಕು, ನನಗೆ ಕೇಕ್ ಅವಳು ತರ್ತಾಳೆ ಅಂತಲೂ ಇಮ್ಯಾಜ್ ಮಾಡೇ ಇರಲಿಲ್ಲ ನಾನು. ಸೊ ಕೇಕ್ನೂ ಸಹ ಆರ್ಡ್ರ್ ಮಾಡಿದ್ಲು. ನಾನು ಮಕ್ಕಳಿದ್ರಲ್ಲ ಖುಷಿ ಪಡ್ತಾರೆ ಅಂತ ಹೇಳಿ ಕೇಕು ಸಹ ಕಟ್ ಮಾಡಿದ್ವಿ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮಕ್ಕಳು ಫೋಟೋನೂ ನೋಡೋಕೆ ಬರ್ತಾಯಿಲ್ಲ. ಅವಳು ಶುಭ ಹೀರೋ, ಮಮ್ಮಿ ನೋಡಲಿ ಹೀರೋ ಅನ್ನೋಕ್ಕೆ ಮಕ್ಕಳು ಬಿಡ್ತಾಯಿಲ್ಲ. ಕೊನೆಗೆ ನೋಡಿ ಎಷ್ಟು ಬೇಗ ಪರ ಅಂತ ನೋಡಿಕೊಂಡು ಕೆಲವೊಂದು ಕ್ಲಿಪ್ಪಿಂಗ್ಸ್ ಅದು ತೊಗೊಂಡು ಕ್ಲೋಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಚೀಕು ಒಂದು ಕಡೆ ಆದರೆ ದೈವಿಕು ಒಂದು ಕಡೆ. ಸೊ ಇದೇ ರೀತಿ ಇಬ್ಬರೂ ಮಾಡ್ತಾಯಿದ್ರು. ಸೊ ಕೊನೆಗೆ ಆ ಆಲ್ಬಮ್ನ ನೋಡಿ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನನ್ನ ಚಾನಲ್ನ ನೋಡಿ. ಪ್ರತಿಯೊಬ್ಬರು ಆದಷ್ಟು ಪೂರ್ತಿ ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ. ಆ್ಯಡ್ಸ್ಗಳನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿ ನಿಮಗೇನಾದರೂ ಹೈಪ್ ಪಾಯಿಂಟ್ಸ್ ಕಾಣಿಸಿದ್ರೆ ಹೈಪ್ ಪಾಯಿಂಟ್ಸ್ನ ಕೊಡಿ, ಓಕೆನಾ. ಸೊ ಜಸ್ಟ್ ಅದೇನೋ ಒಂಥರ ಮಾರ್ಕ್ಸ್ ಕೊಟ್ಟಾಗೆ ನೀವು ಅಷ್ಟೇ. ಅದರಿಂದ ಯಾವುದೇ ರೀತಿಯಾದಂಥ ಲಾಸ್ ಅಂತೂ ನಿಮಗೆ ಆಗಲ್ಲ, ಜಸ್ಟ್ ಪಾಯಿಂಟ್ಸ್ ಕೊಟ್ಟಂಗೆ ಫೀಲ್ ಆಗುತ್ತೆ. ಸೊ ಇದೆಲ್ಲ ಆಲ್ಬಮ್ನ ನೋಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದ್ವಿ. ಬಟ್ ಮೆಮೊರೀಸ್ ನೋಡಿ, ಒಂದು ಫೋಟೋ ಒಂದು ವೀಡಿಯೋಲಿ ಇರುತ್ತೆ ನಮ್ಮ ಫೋನಲ್ಲಿ. ಅದಕ್ಕೆ ಕೆಲವೊಂದು ನಾವು ಅಪ್ಲೋಡ್ ಮಾಡಲಿಲ್ಲ ಅಂದ್ರೂ ಕೆಲವೊಂದನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಇನ್ನು ದೈವಿಕ್ ಪಾಪುದು 1st ಮಂತು, 2nd ಮಂತು, ಸೊ 3rd ಮಂತು, 4th ಮಂತು, 5th ಮಂತು, 6th, 7th, 8th, 9th, 10th ಯಾವ ರೀತಿ ಅವರು ಬೆಳೀತಾರೆ ಅನ್ನೋ ಒಂದು ಫೋಟೋ ಇದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟ್ರೆಂಡಿಂಗ್ ಇತ್ತು. ಉಲ್ಲಾಸ ಹುಟ್ಟಿದಾಗ ಈ ಟ್ರೆಂಡ್ ಇರಲಿಲ್ಲ. ಚಿಕ್ಕ ಹುಟ್ಟಿದಾಗ ನಾನು ಸಹ ಈ ಥರ ಫೋಟೋಶೂಟ್ಗಳನ್ನ ಮನೆಯಲ್ಲೇ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇನ್ನು ಆಗಲೇ ಹೇಳಿದೆ ಬರ್ತ್ಡೇ ಕೇಕ್ ಕಟ್ಟಿಂಗ್ ವಿಡಿಯೋ ಇದೀಗ.
ಇನ್ನ ಬನ್ನಿ ಇಬ್ರು ಬನ್ನಿ ಇಲ್ಲಿ ಒಂದು ನಿಮಿಷ ಇಲ್ಲೇ ಕುತ್ಕೋಬೇಕಾ ಹಾಂ ಎಲ್ಲಿ ಕುತ್ಕೊಂತೀವಿ Chico, Pinko, Chico, Pinko, smile. Okay, ಏನ ಬಾಯ್ಲಿ ಏನ್ ಕಟ್ಕೊಂಡು ಹೋಗ್ಲಿ ಬ್ಯಾಗಲ್ಲಿ ಅಮ್ಮ ಬಾರ ಆದ್ರೆ ದಯವಿಟ್ಟು ಬಾರ ಆದ್ರೆ ಗಿಫ್ಟು ನೀನು ಹೆಲ್ಪ್ ಮಾಡು ಆಯ್ತಾ ಹೆಲ್ಪ್ ಮಾಡ್ತೀಯಾ ಚಿಕು ಪಿಂಕು ಚಿಕು ಪಿಂಕು ಸ್ಮೈಲ್ ಓಕೆ ಏನಾ Happy birthday to you. Happy birthday to you. Happy birthday to you, Rekavya. Happy birthday to you. Kanna wish ಮಾಡು happy birthday ಹೇಳು ಪಿಂಕು. ಕಾವ್ಯಮ್ಮ ಅನ್ಬೇಕು. Thank you ಚಿಕ್ಕ. ಓಯ್ರೋ ತಿನ್ನಿಸ್ತೀನಿ. ಬಾಯ್ಲಿ. ಕೊಡು ಕೊಡು ಅವನಿಗೆ ಕೊಡು ಓಕೆ ಡನ್ ಪಿಂಕು ಎಲ್ಲಾಡು ಕಾವ್ಯಂಗೆ ಮುತ್ತ ಕೊಡು ಕಾವ್ಯಮ್ಮಂಗೆ ವಿಶ್ ಮಾಡು ಹ್ಯಾಪಿ ಬರ್ಡೇ ಇಲ್ಲ ಅಯ್ಯೋ ಪಾಪ ಹಂಗೆ ತುರುಕ್ಬಿಟ್ಲತ್ತಾಗೆ ಇಲ್ಲೇ ತೆಗಿ ಫೋಟೋ ಚೆನ್ನಾಗಿದೆ ಚಿಕ್ಕು ನಮಗೆಲ್ಲ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅದಕ್ಕೆ ಜಾಗ ಕಾಣ್ತಿಲ್ಲ ಅಮ್ಮಲ್ಲ ಆಗ್ತಾ ಇತ್ತ ವಿಡಿಯೋ अड्डा आएगा ना आप करो ನೋಡ್ತಾ ಇದೆ ಇನ್ನೂ ಕೊಟ್ಟರೆ ಒಂದು ಕೇಕು ತಿಂತಾನ ತಿನ್ಲಿ ಬಿಡು ಬೇಡ ನಾನು ಕೊಟ್ಟರೆ ಹ್ಯಾಪಿ ಬರ್ಡೇ ಹೇಳ್ಬಿಟ್ಟು ಕೊಡು ಫೋಟೋಕ್ಕೆ ವಿಡಿಯೋ ಹಾಕಿ वीडियो भी फोटो ಬಿಡು ಆಯ್ತು ಆಯ್ತು ಥ್ಯಾಂಕ್ ಯು ಚಿನ್ನಿ ಬಿಡು ಇನ್ನೂ ಗಿಫ್ಟ್ ಇಸ್ಕೋಬಾ ಇಲ್ಲ ಖಾಲಿ ಒಂದೇ ತಂದಿದ್ದು ಇಲ್ಲ ಇಸ್ಕೋಬಾ काकी कहता है ಬೇಗ ಕೊಡು ಅಷ್ಟೇನು ಆಯ್ತು ಥ್ಯಾಂಕ್ ಯು ವೆಲ್ಕಮ್ ಹೇಳ ಸೊ ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಈ ಒಂದು ಕ್ಯೂಟ್ ಚೇರ್ ನನಗೆ ತುಂಬಾ ಇಷ್ಟ ಆಯಿತು ದೈವಿಕ ಆಟ ಸಾಮಾನಲ್ಲಿ ಇತ್ತಂತೆ ಸೊ ನೋಡಿ ತುಂಬ ಖುಷಿಪಟ್ಟೆ ಹಾಗೆ ಕೇಕ್ ಕಟಿಂಗ್ ಎಲ್ಲ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ವಿ ಬಿಸಿ ಬಿಸಿ ಲೆವಿಸ್ಟಾ ಕಾಫಿ ಮಾಡಿಕೊಟ್ಲು ಶುಭ ಕುಡ್ಕೊಂಡು ಇನ್ನೇನು ಹೊರಡೋಣ ಅನ್ನೋವಂಥ ಸಮಯದಲ್ಲಿ ಶುಭ ಅವ್ರ ಅತ್ತೆ ಸಿಕ್ಕಿದ್ರು ಅವ್ರ ಅತ್ತೆ ಜೊತೆ ಮಾತಾಡಿಕೊಂಡು ಆಂಟಿನೂ ಸಹ ಬಿಟ್ಟಿಲ್ಲ ಇರು ಅಂತ ಹೇಳಿ ಒಟ್ಟಿಗೆ ರಾತ್ರಿ ಊಟ ಮಾಡಿ ನಾನು ಮನೆಗೆ ಬರೋ ಅಷ್ಟರಲ್ಲಿ 10:45 ಹಾಗೆ ಹೋಯಿತು ಅಂತ ಅನ್ಕೋತೀನಿ ಬಟ್ ಚೀಕು ಅಂತೂ ತುಂಬಾ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ದೆ ಸೊ ಇನ್ನೊಂದು ಈ ಕ್ಲಿಪ್ಪಿಂಗ್ನ ಹ್ಯಾಕ್ ಆ್ಯಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಚೀಕು ಮನೇಲಿ ಹಾಲೇ ಕುಡಿಯಲ್ಲ ದೈವಿಗೂ ಸಹ
ಅಷ್ಟು ಬೇಗ ಕುಡಿಯಲ್ವಂತೆ. ಇಲ್ಲಿ ನೋಡಿ ಮಕ್ಕಳು ಕಾಂಪಿಟೇಷನ್ ಯಾರು ಫಸ್ಟು ಅಂದ್ಕೊಂಡು ಶುಭ ಕುಡಿಸ್ತಿದ್ಲು. ಸೊ ನೋಡಿ, ಸೊ ಅದಕ್ಕೆ ಹೇಳೋದು ಮಕ್ಕಳು ಒಬ್ರಿಗೊಬ್ರು ನೋಡಿಕೊಂಡು ಕೆಲವೊಂದನ್ನು ಕಲಿತಾರೆ ಅಂತ. ಸೊ ಅದೇ ರೀತಿ ಇಲ್ಲಿ ಚೀಕು ಕುಡಿತಿದ್ದಾನೆ ಅಂತ, ದೈವಿಕ್ ಹಾಲು ಕುಡಿತಿದ್ದಾನೆ ಅಂತ ಚೀಕು ಇದೇ ರೀತಿ ಕಾಂಪಿಟಿಷನ್ ಮೇಲೆ ಕುಡಿದ್ರು. ಸೊ ಒಂಥರ ಖುಷಿ. ನಮ್ಮ ಮನೇಲಿ ಇಲ್ದಿರೋದು ಒಂದು ಕಡೆ ಹೋದಾಗ ರೂಢಿ ಆದರೆ ಅದೇ ರೂಢಿ ಆಗುತ್ತೆ ಅಂತ ಅಂದ್ಕೊಂಡೆ. ಅದನ್ನು ನಾನು ಮನೆಗೆ ಬಂದು ನಾನು ಟ್ರೈ ಮಾಡಿದೆ, ಬಟ್ ಮನೇಲಿ ಅವನು ಹಾಲು ಕುಡಿಲಿಲ್ಲ. ಹಾಗೆ ಏನಾದರೂ ಒಂದು ಹೇಳ್ಕೊಂಡು ಅವನಿಗೆ ಕನ್ವಿನ್ಸ್ ಮಾಡಿ ಸೊ ಕೂತಿದ್ವಿ. ಹಾಗೆ ಉಲ್ಲಾಸ್ ಕಾಫಿ ಕುಡಿತೀನಿ ಅಂತ ಹೇಳ್ಬಿಟ್ಟು ಅವನು ಸಹ ಕಾಫಿ ಕುಡ್ದ. ಆಟ ಸಾಮಾನು ರಾಶಿ ತೆಗೆದ್ರು. ಆ ಕಡೆ ಶುಭಂಗೆ ನಾನು ಹೇಳ್ತಾ ಇದ್ದೆ, ನಾನು ಹೋದ್ಮೇಲೆ ಏನೇ ಕ್ಲೀನ್ ಮಾಡೋದಿದೆ ಕಣೆ ಶುಭ ಅಂತ. ಸೊ ಅದೇ ರೀತಿ ಎಲ್ಲ ಆಟ ಸಾಮಾನುಗಳನ್ನ ತೆಕ್ಕೊಂಡು ಮಾಡ್ಕೊಂಡಿದ್ರು. ಸೊ ನೆಕ್ಸ್ಟ್ ಗಿಫ್ಟ್ಗಳು ಕೊಟ್ಟಾಯಿತು. ಸೊ ಸರಿ ನಾನು ಹೊರಡ್ತೀನಿ ಅಂತ ಹೇಳಿದ್ನಲ್ಲ, ಆಮೇಲೆ ಆಂಟಿ ಸಿಕ್ಕಿದ್ರು, ಮತ್ತು ಚಿಕನ್ ತಂದು ಅವರು ಚಿಕನ್ ಸಾರು ಮಾಡಿ ಕಬಾಬು ಸಹ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಕಬಾಬ್ ಆಗಿರ್ಬೋದು ಅಥವಾ ಚಿಕನ್ ಸಾರು ಆಗಿರ್ಬೋದು. ನೆಕ್ಸ್ಟ್ ಅವ್ರು ವಾರಿಗೆ ತಿನ್ನೋ ಸಹ ಬಂದಿದ್ದರು, ಇವರು ಚಿಕ್ಕವರು. ಸೊ ಇಬ್ಬರು ಸೇರಿಕೊಂಡು ಅಡುಗೆನ ಮಾಡಿದ್ರು. ಕೊನೆಗೆ ಊಟ ಮಾಡಿ ನೋಡಿ, ವೈಟ್ ರೈಸು ಸ್ವಲ್ಪ ಚಿಕನು ಕಬಾಬು ಎಲ್ಲ ತಿಂದ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ 10:45 ಹಾಗೆ ಹೋಗಿತ್ತು. ಸೊ ನೆಕ್ಸ್ಟ್ ಅವ್ರು ಕೊಟ್ಟಂಥ ಗಿಫ್ಟು ನೋಡೋಣ ಅಂತ ಹೇಳಿ ಗಿಫ್ಟನ್ನ ಓಪನ್ ಮಾಡ್ತಾಯಿದ್ವಿ. ಸೊ ಅವಳು ಸಹ ಟಾಪ್ನ ಕೊಟ್ಟು ಕೇಕ್ ಕಟ್ ಮಾಡಿಸಿ ಒಂದು ಬ್ಯಾಂಗಲು ಸಹ ಕೊಡಿದ್ರು. ಬ್ಯಾಂಗಲ್ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ದೈವಿಕು ಟಾಪ್ ಒಂದೇ ಸಲ ನೆಕ್ಸ್ಟ್ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದಾಗ ಶುಭ ಸಡನ್ನಾಗಿ ಹೊಸ ಬ್ಯಾಂಗಲ್ ಇತ್ತಂತೆ ಅಲ್ಲಿ. ಸೊ ಅದಕ್ಕೋಸ್ಕರ 2 ಬ್ಯಾಂಗಲ್ನ ಕೊಟ್ಟಳು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಟಾಪು. ಹಾಗೆ ಸರ್ಪ್ರೈಸ್ ಪ್ಲ್ಯಾನು ಸಡನ್ನಾಗಿ ಪ್ಲ್ಯಾನ್ ಆಗಿತ್ತು, ತುಂಬ ದಿನದಿಂದ ಪ್ಲ್ಯಾನ್ ಅಂತ ಇಲ್ಲ. ಎಷ್ಟು ಅರೌಂಡ್ ಅವಳು 1 o'clock ಫೋನ್ ಮಾಡಿದ್ಲೇನೋ, ನಾನು 3 o'clock ಹೋಗಿ ಮೀಟ್ ಮಾಡಿದೆ. ಸೊ ಸಡನ್ ಪ್ಲ್ಯಾನ್ ಆಲ್ವೇಸ್ ಸಕ್ಸಸ್ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ನಮ್ಮ ಪ್ಲ್ಯಾನು ಸಹ ಸಕ್ಸಸ್ ಆಯಿತು. ಥ್ಯಾಂಕ್ ಯು ಶುಭ ಈ ಸರ್ಪ್ರೈಸ್ ಪ್ಲ್ಯಾನ್ಗೆ. ಇದೇ ರೀತಿ ಮತ್ತೆ ಸಿಗ್ತಾ ಇರೋಣ, ಏನಾದರೂ ಒಂದು ಸ್ಪೆಷಲಾಗಿ ಮಾಡ್ತಾ ಇರೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.